18ನೇ ಸೀಸನ್ 18 ವರ್ಷ ರಾಮನಿಗಾಗಿ ಶಬರಿ ಕಾದಂತೆ ಕಾಯೋ ಕಾಲ ಮುಗಿಯೋ ಹಂತ ತಲುಪಿದೆ. IPL 18ರಲ್ಲಿ ಕಪ್ ಗೆಲ್ಲುವ ಫೇವರೇಟ್ ತಂಡವಾಗಿ RCB ಕಾಣಿಸಿಕೊಂಡಿದೆ. ಫೈನಲ್ಗೆ ಮೊದಲ ತಂಡವಾಗಿ ಲಗ್ಗೆ ಇಟ್ಟಿದೆ. ಇದೀಗ ಪಂಜಾಬ್ನ ಬಗ್ಗು ಬಡಿದು ಗೆಲುವಿನ ಕಿರೀಟ ಮುಡಿಗೇರಿಸಿಕೊಳ್ಳೋದಕ್ಕೆ ಸಜ್ಜಾಗಿದೆ. RCB ಕಪ್ ಗೆಲ್ಲಿ ಅಂತ ಅಭಿಮಾನಿಗಳ ಪ್ರಾರ್ಥನೆಯೂ ಜೋರಾಗಿದೆ. ವಿಭಿನ್ನವಾಗಿ ಗೆಲುವನ್ನ ಸಂಭ್ರಮಿಸೋದಕ್ಕೆ ಫ್ಯಾನ್ಸ್ ಕಾತುರರಾಗಿದ್ದಾರೆ. ನಾವು ಸೋಲಲ್ಲ, ತಲೆ ಬಾಗ್ಸಲ್ಲ, ಮುನ್ನುಗ್ಗಿ ಆಡ್ತೀವಿ, ಕೊನೆವರೆಗೂ ಹೋರಾಡಿ ಗೆಲ್ತೀವಿ. RCB ಅಂದ್ರೆ ಬರೀ ಟೀಮ್ ಅಲ್ಲ, ಅದೊಂದು ಎಮೋಷನ್. 18 ವರ್ಷಗಳಿಂದ ಅಭಿಮಾನಿಗಳು ಆರಾಧಿಸ್ತಾ ಇರೋ ತಂಡ. ಸದ್ಯ IPL ಸೀಸನ್ 18ರಲ್ಲಿ RCB ಫೈನಲ್ ಪ್ರವೇಶಿಸಿದೆ. ನಾಳೆ ನಡೆಯಲಿರೋ ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ತಂಡ ಕಪ್ ಗೆದ್ದು ಬರಲಿ ಅಂತ ಪ್ರಾರ್ಥನೆ ಮೇಳೈಸಿದೆ. ನಾಳೆ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಫೈನಲ್ ಫೈಟ್. RCB ಗೆದ್ರೆ ಮಸಾಲ್ ಪುರಿ, ಪಾನಿಪುರಿ ಫ್ರೀ. ಯಾರೋ ಒಬ್ರಿಬ್ರು ಹೊಡೆದು ಫೈನಲ್ಗೆ ಹೋಗಿಲ್ಲ. RCB ಹೊಡೆದಿರೋದೆಲ್ಲ ಬಲಿಷ್ಠ ತಂಡಗಳೇ. ಇದೀಗ IPL ಟ್ರೋಫಿ ಗೆದ್ದು ಬೀಗೋಕೆ ಒಂದೇ ಮೆಟ್ಟಿಲು ಬಾಕಿ. ನಾಳೆ ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೈನಲ್ ಸೆಣಸಾಟ ನಡೆಸಲಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಅನಿಲ್ ಚಾಟ್ ಸೆಂಟರ್ ಫ್ಯಾನ್ಸ್ಗೆ ಒಳ್ಳೆ ಆಫರ್ ಕೊಟ್ಟಿದೆ. ನಾಳೆ RCB ಗೆದ್ರೆ ಮಸಾಲ್ ಪುರಿ, ಪಾನಿಪುರಿ, ಬೇಲ್ಪುರಿ ಫ್ರೀ ಆಗಿ ಕೊಡೋದಾಗಿ ಬೋರ್ಡ್ ಹಾಕಿದೆ. ಈ ಸಲ ಕಪ್ ನಮ್ದು, ಒನ್ ಡೇ ಪಾನಿಪುರಿ ನಿಮ್ದು. ಜೂನ್ 4ರಂದು ಬುಧವಾರ ಸಂಜೆ 5ಕ್ಕೆ ಬನ್ನಿ, ಫ್ರೀ ಚಾಟ್ಸ್ ತಿನ್ನಿ ಅಂತ ಅಂಗಡಿ ಮಾಲೀಕ RCB ಅಭಿಮಾನಿ ಬೋರ್ಡ್ ಹಾಕಿದ್ದಾರೆ. RCB ಗೆದ್ರೆ ಮೈಸೂರಲ್ಲಿ ಹೋಳಿಗೆ ಊಟ. ಇತ್ತ ಮೈಸೂರಿನಲ್ಲಿ RCB ಅಭಿಮಾನಿಯೊಬ್ಬರು ಹೋಳಿಗೆ ಊಟದ ಆಫರ್ ಕೊಟ್ಟಿದ್ದಾರೆ. RCB ಫೈನಲ್ ಗೆದ್ರೆ ಮೈಸೂರಿನ ಎಲ್ಲಾ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಉಚಿತ ಹೋಳಿಗೆ ಊಟ ನೀಡುವುದಾಗಿ ಘೋಷಿಸಿದ್ದಾರೆ. RCB ಅಭಿಮಾನಿ ಬಸವರಾಜ್ ಈಗಾಗಲೇ ಸಾಂಕೇತಿಕವಾಗಿ ಮೈಸೂರಿನ ಗನ್ ಹೌಸ್ ವೃತ್ತದಲ್ಲಿ ಉಚಿತ ಹೋಳಿಗೆ ಊಟ ವಿತರಿಸಿದ್ದಾರೆ. ನಾಳೆ ಕೂಡ ಮೈಸೂರಿನ 16 ಕ್ಯಾಂಟೀನ್ಗಳಲ್ಲೂ ಉಚಿತ ಹೋಳಿಗೆ ಊಟ ವಿತರಿಸಲಿದ್ದಾರೆ. ಇನ್ನು RCB ಗೆಲುವಿಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಮೈಸೂರಿನ ದಿವಾನ್ಸ್ ರಸ್ತೆಯಲ್ಲಿರುವ ಅಮೃತೇಶ್ವರ ದೇವಸ್ಥಾನದಲ್ಲಿ ಶಾಸಕ ಹರೀಶ್ ಗೌಡ ನೇತೃತ್ವದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ಬಾರಿ RCB ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಈ ಸಲ ಕಪ್ ನಮ್ದೇ ಎಂದ ಶಿವ ಕುಮಾರ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ರಾಜಕಾರಣಿಗಳು ಶುಭ ಹಾರೈಸಿದ್ದಾರೆ. DCM DK ಶಿವಕುಮಾರ್, ಕೇಂದ್ರ ಸಚಿವ HD ಕುಮಾರಸ್ವಾಮಿ RCB ಗೆದ್ದು ಬರಲಿ ಅಂತ ಹಾರೈಸಿದ್ದಾರೆ. Bangalore boys RCB will win. After a very long time they have come for the finals. They have done their best on behalf of government of Karnataka and the people of Karnataka. We all are waiting for their victory. I wish them and the entire team of that a success. They should win and they should come back. ಫೈನಲ್ನ ಪಂದ್ಯಾವಳಿಯಲ್ಲಿ RCB ತಂಡ ಈ ಬಾರಿ ಪ್ರಶಸ್ತಿಯನ್ನು ಪಡಿತಾರೆ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಎಲ್ಲರಲ್ಲೂ ನಿರೀಕ್ಷೆಗಳೇನಿದೆ. ಈ ಬಾರಿಯ ಫೈನಲ್ನಲ್ಲಿ RCB ತಂಡ ಯಶಸ್ವಿಯಾಗಿ ಕಪ್ಪನ್ನು ಪಡೆಯತಕ್ಕಂಥದ್ರಲ್ಲಿ ಎಲ್ಲರ ಶ್ರಮ, ನಮ್ಮ ಕ್ರೀಡಾಪಟುಗಳು ಇವತ್ತು ಯಶಸ್ಸನ್ನು ಕಾಣಲಿ ಅಂತಕ್ಕಂಥ ಒಂದು ಶುಭ ಹಾರೈಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರೋ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಕದನ ನಡೆಯಲಿದೆ. ಈ ಸೆಣಸಾಟದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದು ಕಪ್ ಗೆಲ್ಲಲಿ ಅನ್ನೋದು ಕೋಟಿ RCB ಅಭಿಮಾನಿಗಳ 18 ವರ್ಷದ ಹೆಬ್ಬಯಕೆ. ನ್ಯೂಸ್ ಫಸ್ಟ್ ಬ್ಯೂರೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.